ಈ ವಿಡಿಯೋದಲ್ಲಿ ನಾವು 5ನೇ ತರಗತಿ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಯೂನಿಟ್ 6 ಪ್ರೋಸ್ ಡಿಗ್ನಿಟಿ ಆಫ್ ಲೇಬರ್ ದ ಸಂಪೂರ್ಣ ವಿವರಣೆ ಮತ್ತು ಕ್ವಶನ್ ಅಂಡ್ ಆನ್ಸರ್ ಅನ್ನ ನೋಡೋಣ. ನೋಡಿ, once there lived a rich businessman. ಒಂದಾನೊಂದು ಕಾಲದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದನು. He had a lazy son. ಅವನು ಸೋಮಾರಿ ಮಗನನ್ನ ಹೊಂದಿದ್ದನು. ಅಂದ್ರೆ ಅವನಿಗೊಬ್ಬ ಸೋಮಾರಿ ಮಗನಿದ್ದನು ಅಂತ. The father wanted his son to be hard working and responsible. ಅವನ ತಂದೆಯ ಅಪೇಕ್ಷೆ ಅವನ ಮಗ ಚೆನ್ನಾಗಿ ದುಡಿಯುವಂತವನಾಗಬೇಕು ಎಂಬುದಾಗಿತ್ತು ಅಂತ. Her father wanted his son to be hard working and responsible. ಚೆನ್ನಾಗಿ ಕೆಲಸ ಮಾಡುವಂತವನಾಗಬೇಕು ಎಂಬ ಅಭಿಲಾಷೆಯನ್ನು ಅವರ ತಂದೆ ಹೊಂದಿದ್ದರು. He wanted his son to realize the value of labor. ಅವರು ಆ ಶ್ರೀಮಂತ ವ್ಯಾಪಾರಿ ಅವರ ಮಗನಿಗೆ ಕೆಲಸದ ಮಹತ್ವವನ್ನ ತಿಳಿಯ ಬಯಸಬೇಕು ಎಂದಿದ್ದರು. ತಿಳಿಯಬೇಕು, ಅವರ ಮಗನಿಗೆ ತಿಳಿಯಬೇಕು ಎಂದು ಬಯಸಿದ್ದರು. One day the father called his son. ಒಂದು ದಿನ ಅವರು ಅವನ ಮಗನನ್ನ ಕರೆದರು. Today I want you to go out and earn something. ಅವರು ಅವರ ಮಗನಿಗೆ ಈ ರೀತಿ ಹೇಳ್ತಾ ಇದ್ದಾರೆ, ನೀನು ಇಂದು ಹೊರಗಡೆ ಹೋಗಿ ಸ್ವಲ್ಪ ದುಡಿಮೆಯನ್ನ ಮಾಡಿಕೊಂಡು ಬಾ, ಸ್ವಲ್ಪ ಗಳಿಸಿಕೊಂಡು ಬಾ. ಅರ್ನ್ ಅಂದ್ರೆ ಗಳಿಸು. ಅದರ್ವೈಸ್ ಯು ವೋಂಟ್ ಬಿ ಗಿವನ್ ಫುಡ್ ಟು ನೈಟ್. ಇಲ್ಲ ಅಂದರೆ ನಿನಗೆ ರಾತ್ರಿಯ ಊಟವನ್ನ ಕೊಡುವುದಿಲ್ಲ. The lazy boy was not used to doing any kind of work. ಆ ಸೋಮಾರಿ ಮಗನಿಗೆ ಯಾವುದೇ ರೀತಿಯ ಕೆಲಸ ಮಾಡುವುದು ಗೊತ್ತಿರಲಿಲ್ಲ. This demand by his father scared him. ಅವನನ್ನ ಈ ಒಂದು ಅವರ ತಂದೆ ಈ ರೀತಿಯಾಗಿ ಹೇಳಿದ್ದು ಅವನನ್ನ ಭಯಗೊಳಿಸಿತು. He went crying to his mother. ಅವನು ಅಳುತ್ತಾ ಅವರ ತಾಯಿಯ ಬಳಿಗೆ ಹೋದನು. Her heart melted at the sight of tears in her son's eyes. ಅವರ ತಾಯಿಯ ಹೃದಯ ಕರಗಿತು. ಏಕೆಂದ್ರೆ ಅವರ ಮಗನ ಕಣ್ಣುಗಳಲ್ಲಿನ ನೀರನ್ನ ನೋಡಿ ಅವರ ತಾಯಿಯ ಹೃದಯ ಕರಗಿತು. She gave him a gold coin. Mother gave him a gold coin. In the evening, when the father asked him what he had earned, ಅವರು ಸಾಯಂಕಾಲ ಅವರ ತಂದೆ ಸೋಮಾರಿ ಮಗನ ತಂದೆ ಅಂದ್ರ ರಿಚ್ ಬಿಸ್ನೆಸ್ ಮ್ಯಾನ್ ಇರ್ದಲ್ಲ, ಶ್ರೀಮಂತ ವ್ಯಾಪಾರಿ ಸಾಯಂಕಾಲ ಆ ಮಗನನ್ನ ಕೇಳಿದರು. He had showed the gold coin. ಅವನು ಅವರಿಗೆ ಚಿನ್ನದ ನಾಣ್ಯವನ್ನ ತೋರಿಸಿದನು. ಇಲ್ಲಿಂತ ನೋಡ್ರಿ, ತಂದೆ, ಮಗ, ತಾಯಿ, ಅವರ ಅಕ್ಕ ತಂಗಿ. The father asked him,
to throw it into the well in front of their house. ಅವರ ತಂದೆ ಅವನಿಗೆ ಹೇಳಿದರು, ಆ ಚಿನ್ನದ ನಾಣ್ಯವನ್ನ, ತಾಯಿ ಕೊಟ್ಟ ಚಿನ್ನದ ನಾಣ್ಯವನ್ನ ಬಾವಿಯಲ್ಲಿ ಎಸೆ. ಆ ಬಾವಿ ಎಲ್ಲಿತ್ತು ಅಂದ್ರ ಅವರ ಮನೆಯ ಮುಂದುಗಡೆ ಇತ್ತು. The son did as he told. ಅವನು, ಆ ಮಗ ಆ ತಂದೆ ಹೇಳಿದಂತೆಯೇ ಮಾಡಿದನು. The father was a man of wisdom. ಅವರ ತಂದೆ ಬುದ್ಧಿವಂತರಾಗಿದ್ದರು. He guessed. ಅವರು ಊಹಿಸಿದರು. He guessed that the gold coin was given by his wife. ಅವರು ಏನಂತ ಊಹಿಸಿದ್ರು ಅಂದ್ರ, ಆ ಚಿನ್ನದ ನಾಣ್ಯವನ್ನ ಅವರ ಹೆಂಡತಿ ಅವನಿಗೆ ಕೊಟ್ಟಿದ್ದಾಳೆ ಎಂದು ಊಹಿಸಿದರು. The next day he sent to her parents' house. ಮರುದಿನ ಅವರು, ಶ್ರೀಮಂತ ವ್ಯಾಪಾರಿಯು ಅವರ ಹೆಂಡತಿಯನ್ನ ಅವರ ತವರು ಮನೆಗೆ ಕಳಿಸಿದರು. He ordered. ಅವರು ಆಜ್ಞಾಪಿಸಿದರು. He ordered his son to go out and earn something. ಅವರು ಏನಂತ ಆಜ್ಞೆ ಮಾಡಿದರು ಅಂದ್ರೆ, ನೀನೀಗ ಹೊರಗೆ ಹೋಗು, ಸ್ವಲ್ಪ ಗಳಿಸಿಕೊಂಡು ಬಾ ಎಂದು ಅವರ ಮಗನಿಗೆ ಹೇಳಿದರು. This time sister gave him a rupee coin. ಅವರ ತಂಗಿ ಅವನಿಗೆ ಒಂದು ರೂಪಾಯಿ ನಾಣ್ಯವನ್ನ ಕೊಟ್ಟಳು. The boy showed his father the coin. ಆ ನಾಣ್ಯವನ್ನ ಆ ಮಗನು ಅವರ ತಂದೆಗೆ ತೋರಿಸಿದನು. The father asked him to throw that coin into the well. ಆ ಹಣವನ್ನು, ಆ ಒಂದು ರೂಪಾಯಿ ನಾಣ್ಯವನ್ನು ಸಹ ಆ ಬಾವಿಯಲ್ಲಿ ಎಸೆ ಎಂದು ಅವರ ತಂದೆ ಹೇಳಿದರು. The son did so. ಮಗನು ಅದೇ ರೀತಿ ಮಾಡಿದನು. The father realized that. ತಂದೆಗೆ ತಿಳಿಯಿತು ಏನೆಂದರೆ, yet again someone had helped the boy. ಮತ್ತೆ ಈ ಮಗನಿಗೆ ಯಾರೋ ಸಹಾಯವನ್ನ ಮಾಡಿದ್ದಾರೆ ಎಂದು ಅವರಿಗೆ ತಿಳಿಯಿತು. He sent his daughter back to her in-laws house. ಆ ವ್ಯಾಪಾರಿ ಅವರ ಮಗಳನ್ನು ಸಹ ತಾಯಿ ಇದ್ದಲ್ಲಿಗೆ ಕಳಿಸಿದರು. He again asked his son. ಅವರು ಮತ್ತೆ ಅವರ ಮಗನಿಗೆ ಹೇಳಿದರು, to go out and earn something. ನೀನು ಹೋಗಿ ಸ್ವಲ್ಪ ದುಡಿದುಕೊಂಡು ಬಾ ಎಂದು ಹೇಳಿದರು. Else he would not be given supper. ಇಲ್ಲ ಅಂದರೆ ನಿನಗೆ ರಾತ್ರಿಯ ಊಟವನ್ನ ಕೊಡುವುದಿಲ್ಲ ಎಂದು. ಸಫರ್ ಅಂದ್ರೆ ರಾತ್ರಿಯ ಊಟ. This time there was no one to help the boy. ಈ ಸಮಯದಲ್ಲಿ ಅವನಿಗೆ ಸಹಾಯ ಮಾಡಲಿಕ್ಕೆ ಯಾರೂ ಇರಲಿಲ್ಲ. He went to the market in search of work. ಅವನು ಕೆಲಸವನ್ನ ಹುಡುಕಿಕೊಂಡು ಮಾರುಕಟ್ಟೆಗೆ ಬಂದನು. A shopkeeper offered him 2 rupees. ಒಬ್ಬ ಅಂಗಡಿ ವ್ಯಾಪಾರಿ ಅವನಿಗೆ 2 ರೂಪಾಯಿಗಾಗಿ ಕೆಲಸಕ್ಕೆ ಕೇಳಿದನು. For carrying his bag to his house. ಅಂಗಡಿಯಿಂದ ಮನೆಗೆ ಅವನ ಚೀಲವನ್ನ ಹೊತ್ತುಕೊಂಡು ಹೋಗಲಿಕ್ಕೆ ಅವನು ಕೇಳಿದನು, ವ್ಯಾಪಾರಿ ಕೇಳಿದನು. The boy accepted the offer. ಆ ಹುಡುಗ ಆ ಆಫರ್ ಅನ್ನ ಒಪ್ಪಿಕೊಂಡನು. He was sweating. ಅವನಿಗೆ ಬೆವರು ಬರುತ್ತಿತ್ತು. He was sweating a lot. ಅವನಿಗೆ ಬಹಳ ಬೆವರು ಬರುತ್ತಿತ್ತು. By the time he finished the work. ಅವನು ಆ ಕೆಲಸವನ್ನ ಮುಗಿಸಿದಾಗ ಬಹಳ ಬೆವರಿನಿಂದ ಕೂಡಿದ್ದನು. His feet were trembling. ಅವನ ಪಾದ
ಕಾಲು ನುಯ್ಯುತ್ತಿತ್ತು. ಅಂಡ್ ಹಿಸ್ ನೆಕ್ ಅಂಡ್ ಬ್ಯಾಕ್, ಅವನ ಕುತ್ತಿಗೆ ಮತ್ತು ಬೆನ್ನು ನೋವಿನಿಂದ ಕೂಡಿತ್ತು, ನೋಯುತ್ತಾ ಇತ್ತು. ನೋಡ್ರಿ, ಬೆನ್ನ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾನಲ್ಲ, ಅವನ ಕಾಲುನು ನೋವಾಗೈತಿ, ಕುತ್ತಿಗೆ ಮತ್ತು ಬೆನ್ನು ಸಹ ನೋಯುತ್ತಾ ಇತ್ತು. ಹಿ ರಿಟರ್ನ್ ಹೋಮ್, ಅವನು ಮನೆಗೆ ಬಂದನು. ಅಂಡ್ ಹ್ಯಾಂಡೆಡ್ 2 rupees ಕಾಯಿನ್ ಟು ಹಿಸ್ ಫಾದರ್, ಅವನು ಮನೆಗೆ ಬಂದು 2 ರೂಪಾಯಿ ನಾಣ್ಯವನ್ನ ಅವರ ತಂದೆಯ ಕೈಯಲ್ಲಿ ಕೊಟ್ಟನು. ಹಿಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ಇಟ್ ಇನ್ ಟು ದ ವೆಲ್, ಅವರ ತಂದೆ ಅವನಿಗೆ ಹೇಳಿದರು, ಈ ನಾಣ್ಯವನ್ನ ಬಾವಿಯಲ್ಲಿ ಎಸೆ ಎಂದು. ದ ಬಾಯ್ ಕ್ರೈಡ್ ಔಟ್, ಆ ಮಗ ಅತ್ತು ಬಿಟ್ಟನು. ದ ಬಾಯ್ ಕ್ರೈಡ್ ಔಟ್ ಇನ್ ಪೇನ್ ಅಂಡ್ ಸೇಡ್, ಅವನ ಮಗ ಅಳುತ್ತಾ ಈ ರೀತಿಯಾಗಿ ಹೇಳಿದ, ಏನಂದ್ರ, ಫಾದರ್, ತಂದೆಯೇ, ಐ ಅರ್ನ್ ದಿಸ್ ಮನಿ, ನಾನು ಈ ನಾಣ್ಯವನ್ನ ಗಳಿಸಿದ್ದೇನೆ. ಮೈ ಎಂಟೈರ್ ಬಾಡಿ ಈಸ್ ಆಚಿಂಗ್, ನನ್ನ ಸಂಪೂರ್ಣ ದೇಹ ನೋವಿನಿಂದ ಕೂಡಿದೆ. ಮೈ ಪಾಮ್ಸ್ ಹ್ಯಾವ್ ರ್ಯಾಷಸ್ ಅಂಡ್ ಯು ಆರ್ ಆಸ್ಕಿಂಗ್ ಮೀ ಟು ಥ್ರೋ ಮೈ ಹಾರ್ಡ್ ಅರ್ನ್ ಮನಿ ಇನ್ ಟು ದ ವೆಲ್, ನನ್ನ ಕೈ ಬೊಬ್ಬೆಗಳಿಂದ ಕೂಡಿದೆ, ನೀ ನೋಡಿದ್ರ ಈ ನಾಣ್ಯವನ್ನ ಬಾವಿಯಲ್ಲಿ ಎಸೆ ಅಂತ ಹೇಳ್ತಾ ಇದೀಯಲ್ಲ ಅಪ್ಪಾಜಿ ಅಂತ ಆ ಮಗ ಕೇಳಿದ. ದ ಬಿಸ್ನೆಸ್ ಮ್ಯಾನ್ ವಾಸ್ ಹ್ಯಾಪಿ, ಆ ಶ್ರೀಮಂತ ವ್ಯಾಪಾರಿಗೆ ಸಂತೋಷವಾಯಿತು. His son had realized the value of hard work, ನನ್ನ ಮಗನಿಗೆ ಕೆಲಸ ಮಾಡುವುದರಿಂದ ಆಗುವ ಉಪಯೋಗ ತಿಳಿಯಿತು, ಕೆಲಸದ ಅರಿವಾಯಿತು ಅಂತ ಅವರ ಆ ವ್ಯಾಪಾರಿ ಸಂತೋಷಪಟ್ಟನು. ದ ಸನ್ ಪ್ರಾಮಿಸ್ಡ್ ನೆವರ್ ಟು ಬಿ ಲೇಜಿ, ಆ ತಂದೆಗೆ ಅವನು ಈ ರೀತಿಯಾಗಿ ಹೇಳಿದನು, ನಾನು ಇನ್ನು ಮುಂದೆ ಯಾವತ್ತೂ ಸೋಮಾರಿ ಆಗುವುದಿಲ್ಲ ಎಂದು. ದ ಫಾದರ್ ಹ್ಯಾಂಡೆಡ್ ಓವರ್ ದ ಕೀಸ್, ಆಫ್ ಹಿಸ್ ಶಾಪ್ ಟು ದ ಸನ್, ಆ ತಂದೆ ಅವರ ಮಗನಿಗೆ ಅವರ ಅಂಗಡಿಯ ಕೀಗಳನ್ನ ನೀಡಿದರು, ಬೀಗವನ್ನ ನೀಡಿದರು, ಅವರ ಅಂಗಡಿಯ ಬೀಗವನ್ನ ನೀಡಿದರು. ನೋಡ್ರಿ ಎಷ್ಟ್ ಚೆನ್ನಾಗಿದೆ. ಒಂದ್ ಸ್ವಲ್ಪ ಸಾರಾಂಶವನ್ನ ಹೇಳ್ಬಿಡ್ತೀನಿ. ಒಬ್ಬ ವ್ಯಾಪಾರಿ ಇದ್ದ, ಅವನಿಗೆ ಒಬ್ಬ ಸೋಮಾರಿ ಮಗನಿದ್ದ. ಆ ವ್ಯಾಪಾರಿಗೆ ಅವರ ಮಗ ದುಡಿಬೇಕು, ದುಡಿಮೆಯ ಮಹತ್ವ ಇವನಿಗೆ ತಿಳಿಯಬೇಕು ಎಂದು ಬಯಸಿದ್ದರು. ಅದಕ್ಕಾಗಿ ಅವನಿಗೆ ದುಡಿದುಕೊಂಡು ಬಾ ಅಂತ ಹೇಳಿದ್ರು. ಆದ್ರ ಆ ಮಗ ದುಡಿಮೆಯ ಮಹತ್ವವನ್ನ ತಿಳಿದಿರಲಿಲ್ಲ. ಒಮ್ಮೆಲೆ ಹೇಳಿದಾಗ ಅವನು ಅಳುತ್ತಾ ಅವರ ತಾಯಿ ಬಳಿಗೆ ಹೋದ. ಅವರ ತಾಯಿ ಒಂದು ಚಿನ್ನದ ನಾಣ್ಯವನ್ನ ನೀಡಿದರು. ಇದನ್ನ ಬೇರೆಯವರು ನೀಡಿದ್ದಾರೆ ಅಂತ ಅವರ ತಂದೆಗೆ ಗೊತ್ತಾಯಿತು. ಅವರ ಹೆಂಡತಿ ನೀಡಿದ್ದಾಳೆ ಎಂದು ತಿಳಿದು ಅವರ ಹೆಂಡತಿಯನ್ನ ತವರ ಮನೆಗೆ ಕಳಿಸಿದ. ನೆಕ್ಸ್ಟ್ ಅದೇ ರೀತಿ ಹೇಳಿದ. ಅವಾಗ ಅವರ ತಂಗಿಯ ಬಳಿ ಈ ಮಗ ಹೋಗಿ ದುಡ್ಡನ್ನ ತೆಗೆದುಕೊಂತಾನ, 1 ರೂಪಾಯಿ ಕಾಯಿನನ್ನು ಕೊಡ್ತಾಳ. ಇವರ ತಂಗಿಯನ್ನು ಸಹ ತಂದೆ ಅವ್ರ ತಾಯಿ ಇದ್ದಲ್ಲಿಗೆ ಕಳಿಸ್ತಾರ. ಮತ್ತ ಈ ಸಮಯದಲ್ಲಿ ಅವನಿಗೆ ಸಹಾಯ ಮಾಡಲು ಯಾರು ಇರುವುದಿಲ್ಲ. ಆವಾಗ ಅವನು ಕೆಲಸವನ್ನು ಹುಡುಕಿಕೊಂಡು ಮಾರುಕಟ್ಟೆಗೆ ಹೋಗ್ತಾರ. ಮಾರುಕಟ್ಟೆಯಲ್ಲಿ ಒಬ್ಬ ಅಂಗಡಿ ವ್ಯಾಪಾರಿ ಅವನಿಗೆ ಒಂದು ಕೆಲಸ ಇದೆ ಅಂತ ಹೇಳ್ತಾರ. ಅವಾಗ ಆ ಕೆಲಸ ಏನು ಅಂತಂದ್ರ ಚೀಲವನ್ನ ಮನೆಗೆ ಸಾಗಿಸುವುದಾಗಿರುತ್ತ. ಒಪ್ಕೊಂಡು ಅದಕ್ಕೆ ಅವನು 2 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರ ಅಂಗಡಿ ಅವನು. ಈ ಹುಡುಗ ಒಪ್ಕೊಂಡು ಕೆಲಸ ಮಾಡ್ತಾನ. ಅವನ ಕೈ ಅವ ಕೆಲಸ ಮಾಡ್ಬೇಕಾರ ಕೆಲಸ ಮಾಡೋದು ಮುಗಿಸ್ದಾಗ ಅವನು ಮೈ ಎಲ್ಲ ಬೆವರಿನಿಂದ ಕೂಡಿರುತ್ತ, ಕೈ ಕಾಲು ನೋಯ್ತಾ ಇರುತ್ತ, ಬೆನ್ನು ಕುತ್ತಿಗೆ ನೋವಿನಿಂದ ತುಂಬಿರುತ್ತ. ಆ ದುಡ್ಡನ್ನ ತೆಗೆದುಕೊಂಡು ಮನೆಗೆ ಬರ್ತಾನ. ಅವ್ರ ತಂದೆ ಕೊಡ್ತಾನ. ಅವ್ರ ತಂದೆ ಈ ದುಡ್ಡನ್ನ, ಈ ನಾಣ್ಯವನ್ನ ಬಾವಿಯಲ್ಲಿ ಎಸಿ ಅಂತ ಹೇಳ್ತಾರ. ಅಪ್ಪಾಜಿ, ನಾನು ಎಷ್ಟು ಕಷ್ಟದಿಂದ ಇದನ್ನು ಸಂಪಾದಿಸ್ತೀನಿ, ನೀ ನೋಡಿದ್ರ ಇದನ್ನ ಬಾವಿಯಲ್ಲಿ ಎಸಿ ಅಂತ ಹೇಳ್ತೀಯಲ್ಲ ಅಂತ ಹೇಳಿ ಆ ಮಗ ಅವ್ರ ತಂದೆಗೆ ಹೇಳ್ತಾನ. ಅವಾಗ ಅವ್ರ ತಂದೆಗೆ ಖುಷಿ ಆಗತ್ತ, ನನ್ನ ಮಗ
ಕೆಲಸದ ಮಹತ್ವವನ್ನು ತಿಳಿದ ಅಂತ ಹೇಳಿ ಸಂತೋಷಪಟ್ಟು ಅವರ ಅಂಗಡಿಯ ಬೀಗವನ್ನ ಆ ಮಗನಿಗೆ ನೀಡುತ್ತಾರೆ. ಚೆನ್ನಾಗಿದೆ ಪಾಠ. ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕು, ಆದ್ರೆ ನಿಮ್ಗೀಗ ಇಷ್ಟಿರ್ಲಿ ಅಂತ. ಇದಿಷ್ಟು ಪಾಠ. ನೆಕ್ಸ್ಟ್ ಕ್ವಶನ್ ಆನ್ಸರ್ ನೋಡ್ಬಿಡ್ರಿ. ರೈಟ್ ಅದರ್ ಜೆಂಡರ್ ಆಫ್ ದ ವರ್ಡ್ಸ್ ಅಂಡರ್ಲೈನ್ ಅಂಡ್ ಕಂಪ್ಲೀಟ್ ದ ಸೆಂಟೆನ್ಸ್. ರಾಜು ಫಾದರ್ ಇದೆ, ಅಂಡರ್ಲೈನ್, ಇಲ್ಲಿ ಮದರ್ ಬರುತ್ತೆ. ಮೈ ಅಂಕಲ್ ಅಂಡ್ ಆಂಟ್ ಕೇಮ್ ಟು ಅವರ್ ಹೌಸ್. ಮೈ ಗ್ರ್ಯಾಂಡ್ ಫಾದರ್, ಇಲ್ಲಿ ಗ್ರ್ಯಾಂಡ್ ಮದರ್ ಬರುತ್ತಾ. ಫಾರ್, ಗೋ ಫಾರ್ ಅ ವಾಕ್. ಬಾಯ್ಸ್, ಅದರ್ ಜೆಂಡರ್ ಅಂತಂದ್ರ ಬಾಯ್ಸ್, ಅದರ್ ಜೆಂಡರ್ ಗರ್ಲ್ಸ್ ಆಗುತ್ತ. The wife was cool and calm, but her husband, wife, other gender, husband, was tense. Next, match the following note. Businessman, rich. Mother, gold coin. Sister, 1 rupee coin. Son, lazy. Shopkeeper, 2 rupees coin. Next, either some words are given below. They are referred to father and the son in the lesson. Select the appropriate words and write them in the right column. ನೋಡ್ರಿ, ಸ್ಕೇರ್ಡ್, ಸನ್ನಿಗೆ ಸಂಬಂಧಪಟ್ಟಿದ್ದು. ಲೇಜಿ, ಸನ್. ನೆಕ್ಸ್ಟ್, ಟಿಯರ್ಸ್, ಸನ್, ಇಲ್ಲಿ ಬರ್ದೈತಿ ನೋಡ್ರಿ. ವೈಸ್, ಗೆಸ್, ಹ್ಯಾಪಿ, ವ್ಯಾಲ್ಯೂ ಆಫ್ ಹಾರ್ಡ್ ವರ್ಕ್, ಇವೆಲ್ಲ ಸರಿನಾ? ನೋಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಅಂಡ್ share your answer with your partner, then write. ನೋಡ್ರಿ, what kind of a boy was the businessman's son? Businessman's son was a lazy boy. What did the businessman tell his son? Businessman told his son, go out and earn something. Why did the mother gave her son a gold coin? Because mother gave him a gold coin because the boy went crying to his mother, so she gave him a gold coin. What did the father ask the son to do with the coins? ಆ ನಾಣ್ಯವನ್ನು ತೆಗೆದುಕೊಂಡು ಏನು ಮಾಡು ಅಂತ ಅವರು ಮಗನಿಗೆ ಹೇಳಿದ್ರು ಅಂದ್ರ ಬಾವಿಯಲ್ಲಿ ಎಸೆ ಅಂತ. ದ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ಇಟ್ ಇನ್ ಟು ದ ವೆಲ್ ಇನ್ ಫ್ರಂಟ್ ಆಫ್ ದೇರ್ ಹೌಸ್. ಅವ್ರ ಮನೆ ಮುಂದ್ಗಡೆ ಇರುವಂತ ಬಾವಿಯಲ್ಲಿ ಎಸೆ ಅಂತ ಹೇಳಿದ್ರು. Why did the son go to the market? ಯಾಕೆ ಹೋದ ಮಗ, ಯಾಕೆ ಮಾರುಕಟ್ಟೆಗೆ ಹೋದ ಅಂದ್ರ ಇನ್ ಸರ್ಚ್ ಆಫ್ ವರ್ಕ್. How did he earn 2 rupees? For carrying bags. Why was the boy not ready to throw the 2 rupee coin into the well? Because it was his hard-earned money. Discuss with your friends and answer the following question in 4 to 6 sentences each. ನೋಡ್ರಿ, next, ಇದನ್ನೊಂದಿಷ್ಟು ನೋಡ್ರಿ. The mark apostrophe is an apostrophe which shows where the letter R left. Now read after the teacher. ಇದನ್ನ ನೋಡ್ರಿ. Cannot, ಇದನ್ನ can't ಅಂತ ಬರ್ತೀವಿ. We are, there is, we will, they have, who is, do not, don't, you are, isn't, is not, isn't, ಈ ತರ ಬರ್ತೀವಿ. ಇದನ್ನ write the short form for the following: has not, hasn't, are not, aren't, have not, haven't, they are, I will. Write the full form for the following: were not, full form were not, weren't, were not, doesn't, does not, I have, what is, what is, she'll, she will. Speech sound ಇದನ್ನೊಂದಿಷ್ಟು ನೋಡಿ. ನೆಕ್ಸ್ಟ್, ಮುಂದಿನ ವಿಡಿಯೋದಲ್ಲಿ ರಿಸಲ್ಟ್ಸ್ ಅಂಡ್ ರೋಸಸ್ ಪೊಯೆಟ್ರಿ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.